ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಅವನ ಹೆಂಡತಿ ಸೀತಾ ವಾಸಿಸುತ್ತಿದ್ದರು. ಅವರು ಬಹಳ ಬಡ ದಂಪತಿಯಾಗಿದ್ದರು. ರಾಮು ದಿನಗೂಲಿ ಕೆಲಸ ಮಾಡುತ್ತಿದ್ದ, ಆದ್ರೆ ಅವನಿಗೆ ಸಿಗುವ ಹಣ ಬಹಳ ಕಡಿಮೆಯಾಗುತ್ತಿತ್ತು. ಮನೆ ಖರ್ಚು, ಆಹಾರ, ಬಟ್ಟೆ ಇವೆಲ್ಲವೂ ಸೀತೆಯ ಪರಿಶ್ರಮದ ಮೇಲೆ ನಿಂತಿತ್ತು. ಸೀತಾ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಸಂಗ್ರಹಿಸುತ್ತಿದ್ದಳು. ಆ ಕಟ್ಟಿಗೆಯನ್ನು ಅವಳು ಹಳ್ಳಿಯಲ್ಲಿ ಮಾರುತ್ತಿದ್ದಳು. ಬಿಸಿಲು, ಮಳೆ, ಗಾಳಿ ಏನೇ ಇದ್ದರೂ ಅವಳು ತನ್ನ ಕೆಲಸವನ್ನು ಎಂದಿಗೂ ಬಿಡುತ್ತಿರಲಿಲ್ಲ. ಅವಳ ಮುಖದ ಅದೇ ಕಾಡಿನಲ್ಲಿ ಒಂದು ಮಾಂತ್ರಿಕ ಗಿಣಿ ವಾಸಿಸುತ್ತಿತ್ತು. ಒಂದು ದಿನ ಗುಬ್ಬಿ ತನ್ನ ಮನಸ್ಸಿನಲ್ಲಿ ಯೋಚಿಸಿತು. ಆದರೆ ಹೇಗೆ ಸಹಾಯ ಮಾಡೋದು? ಗುಬ್ಬಿ ಯೋಚಿಸುತ್ತಲೇ ಇತ್ತು. ಕೊನೆಗೆ ಒಂದು ಅದ್ಭುತ ಯೋಚನೆ ಬಂದಿತು. ನಾನು ಹಸುವಾಗಿ ಬದಲಾಗಿದ್ರೆ ಅವಳಿಗೆ ಸಹಾಯ ಮಾಡಬಹುದು. ಹೀಗಂದುಕೊಂಡು ಗುಬ್ಬಿ ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿ ಒಂದು ಸುಂದರ ಬಿಳಿ ಹಸುವಾಗಿ ಬದಲಾಯಿತು. ಆ ಹಸು ತುಂಬ ಆರೋಗ್ಯವಾಗಿತ್ತು. ಅದರ ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು. ಮರುದಿನ ಬೆಳಿಗ್ಗೆ ಸೀತಾ ಕಾಡಿಗೆ ಬಂದಳು. ಅಲ್ಲಿ ಒಂದು ಹೊಸ ಹಸು ಕಾಡಿನ ಅಂಚಿನಲ್ಲಿ ನಿಂತಿರುವುದನ್ನು ಕಂಡಳು. ಇದು ಯಾರ ಹಸು ಎಂದು ಅವಳು ಆಶ್ಚರ್ಯಪಟ್ಟಳು. ಹಸು ಸೀತಾಳ ಬಳಿಗೆ ಬಂದು ಅವಳ ಕೈಯನ್ನು ಮೃದುವಾಗಿ ನಾಕಿತು. ಸೀತಾಳಿಗೆ ಆ ಹಸುವಿನ ಮೇಲೆ ತಕ್ಷಣ ಪ್ರೀತಿ ಮೂಡಿತು. ಬಡ ಹಸು, ನಿನಗೆ ಯಾರೂ ಇಲ್ಲವೇ ಎಂದು ಅವಳು ಕೇಳಿದಳು. ಹಸು ಮೃದುವಾಗಿ ಅಂಬೇ ಎಂದು ಕೂಗಿತು. ಸೀತಾ ಕಟ್ಟಿಗೆ ಕಟ್ಟಿ ಮುಗಿಸಿ ಮನೆಗೆ ಹೋಗಲು ಹೊರಟಾಗ ಹಸು ಕೂಡ ಅವಳನ್ನು ಹಿಂಬಾಲಿಸಿತು. ಸೀತಾ ಮನೆಗೆ ಬಂದು ರಾಮುವಿಗೆ ಹೇಳಿದಳು, ನೋಡಿ, ಈ ಹಸು ಕಾಡಿನಲ್ಲಿ ಸಿಕ್ಕಿತು. ಯಾರಿಗೂ ಸೇರಿದಂತಿಲ್ಲ. ನಮ್ಮ ಜೊತೆ ಇಡೋಣವೇ? ರಾಮು ಸ್ವಲ್ಪ ಯೋಚಿಸಿ, ನಮಗೆ ತಿನ್ನೋದು ಕಷ್ಟ, ಹಸುವನ್ನು ಹೇಗೆ ನೋಡಿಕೊಳ್ಳೋದು ಎಂದು ಕೇಳಿದನು. ಆಗ ಹಸು ಮತ್ತೆ ಅಂಬೇ ಎಂದು ಕೂಗಿತು. ಆ ರಾತ್ರಿ ಹಸು ತುಂಬ ಹಾಲು ಕೊಟ್ಟಿತು. ಸೀತಾ ಮತ್ತು ರಾಮು ಆಶ್ಚರ್ಯಪಟ್ಟರು. ಇಷ್ಟು ಹಾಲು? ಮರುದಿನ ಅವರು ಹಾಲನ್ನು ಹಳ್ಳಿಯಲ್ಲಿ ಮಾರಿದರು. ಅವರಿಗೆ ಚೆನ್ನಾದ ಹಣ ಸಿಕ್ಕಿತು. ಹೀಗೆ ಪ್ರತಿದಿನ ಹಸು ತುಂಬ ಹಾಲು ಕೊಡತೊಡಗಿತು. ಅವರ ಬದುಕು ನಿಧಾನವಾಗಿ ಸುಧಾರಿಸಿತು. ಸೀತಾಳ ಪರಿಶ್ರಮ ಕಡಿಮೆಯಾಯಿತು. ಅವಳು ಇನ್ನೂ ಕಾಡಿಗೆ ಹೋಗುತ್ತಿದ್ದಳು, ಆದರೆ ಈಗ ಕಟ್ಟಿಗೆ ಕಡಿಮೆ ಕಟ್ಟಿ ತರುತ್ತಿದ್ದಳು. ಹಸು ಮನೆಯ ಆವರಣದಲ್ಲಿ ಸಂತೋಷವಾಗಿ ಮೇಯುತ್ತಿತ್ತು. ಒಂದು ದಿನ ಹಳ್ಳಿಯ ಲೋಭಿ ವ್ಯಾಪಾರಿ ಇದನ್ನು ಗಮನಿಸಿದನು. ಇವರ ಹಸು ಸಾಮಾನ್ಯ ಹಸುವಲ್ಲ, ಇಷ್ಟು ಹಾಲು ಕೊಡೋದು ಹೇಗೆ ಎಂದು ಅವನು ಅನುಮಾನಪಟ್ಟನು. ಅವನು ರಾತ್ರಿ ಗುಪ್ತವಾಗಿ ಅವರ ಮನೆಗೆ ಬಂದು ಹಸುವನ್ನು ಕಳವು ಮಾಡಲು ಯತ್ನಿಸಿದನು. ಆದರೆ ಹಸು ಅವನನ್ನು ನೋಡಿ ತಕ್ಷಣ ಗಿಳಿಯಾಗಿ ಬದಲಾಯಿತು. ವ್ಯಾಪಾರಿ ಭಯದಿಂದ ಕಂಗಾಲಾದನು. ಗಿಳಿಯವನಿಗೆ ಹೇಳಿತು, ಲೋಭಿಯಾಗಬೇಡ, ಪರಿಶ್ರಮವಿಲ್ಲದೆ ಸಂಪತ್ತು ಬಯಸಬೇಡ. ವ್ಯಾಪಾರಿ ಭಯದಿಂದ ಓಡಿಹೋದನು. ಮರುದಿನ ಬೆಳಿಗ್ಗೆ ಸೀತಾ ಮತ್ತು ರಾಮು ಎದ್ದು ನೋಡಿದಾಗ ಹಸು ಕಾಣಿಸಲಿಲ್ಲ. ಅದರ ಬದಲು ಒಂದು ಸುಂದರ ಗಿಳಿ ಮರದ ಕೊಂಬೆಯಲ್ಲಿ ಕುಳಿತಿತ್ತು. ಗಿಳಿ ಮಧುರವಾಗಿ ಮಾತಾಡಿತು, ನಾನು ನಿಮ್ಮ ಪರಿಶ್ರಮವನ್ನು ನೋಡಿ ಸಹಾಯ ಮಾಡಿದೆ. ನೀವು ಸದಾ ಸತ್ಯ ಮತ್ತು ಪರಿಶ್ರಮದ ಮಾರ್ಗದಲ್ಲಿ ನಡೆಯಿರಿ. ಅದನ್ನು ಹೇಳಿ ಗಿಳಿ ಆಕಾಶಕ್ಕೆ ಹಾರಿತು. ರಾಮು ಮತ್ತು ಸೀತಾ ಕೃತಜ್ಞತೆಯಿಂದ ಆಕಾಶವನ್ನು ನೋಡಿದರು. ಅವರೀಗ ಸಾಕಷ್ಟು ಹಣವನ್ನು ಉಳಿಸಿಕೊಂಡಿದ್ದರು. ಸೀತಾ ಇನ್ನೂ ಪರಿಶ್ರಮದಿಂದ ಬದುಕುತ್ತಿದ್ದಳು, ಆದರೆ ಈಗ ಅವಳಿಗೆ ಭಯವಿರಲಿಲ್ಲ. ಹಳ್ಳಿಯ ಜನರು ಈ ಘಟನೆಯನ್ನು ಕೇಳಿ ಪರಿಶ್ರಮ ಮತ್ತು ಸತ್ಯದ ಮಹತ್ವವನ್ನು ಅರಿತುಕೊಂಡರು. ಈ ಕಥೆಯ ಪಾಠ: ಪರಿಶ್ರಮ ಮತ್ತು ಸತ್ಯದಿಂದ